ಸ್ನೇಹಿತರೆ, ನಾವು ಈ ದಿನ CSS ಅಲ್ಲಿ ಕಲಿಕೆ ಹೋಗ್ತಿರೋ ವಿಷಯ ಏನಪ್ಪಾ ಅಂತಂದ್ರೆ ಬಾರ್ಡರ್ ಅಂತೇಳಿ. ಈ ಬಾರ್ಡರ್ ಅಂದ್ರೆ ಏನು, ಇದರಲ್ಲಿ ಏನೆಲ್ಲ ಪ್ರಾಪರ್ಟೀಸ್ ಬರುತ್ತೆ, ಹಾಗೆ ಇದರಲ್ಲಿ ಏನೆಲ್ಲ ಸ್ಟೈಲ್ಸ್ ಬರುತ್ತೆ ಅಂತೇಳಿ ಈ ಕ್ಲಾಸ್ ನಲ್ಲಿ ನಾವು ನೋಡ್ಕೊಳ್ಳೋಣಂತೆ. ಮೊದಲನೇದಾಗಿ ಬಾರ್ಡರ್ ಪ್ರಾಪರ್ಟೀಸ್ ಏನೇನಿದೆ ಅಂತ ನೋಡ್ಕೊಳ್ಳೋದಾದ್ರೆ ಬಾರ್ಡರ್ ವಿಡ್ತ್, ಬಾರ್ಡರ್ ಸ್ಟೈಲು, ಹಾಗೆ ಬಾರ್ಡರ್ ಕಲರ್ ಅಂತ ಇದೆ. ಬಾರ್ಡರ್ ವಿಡ್ತ್ ಅಂತಂದ್ರೆ ಆ ಬಾರ್ಡರ್ ಅನ್ನೋದು ಎಷ್ಟು ದಪ್ಪ ಇರ್ಬೇಕಂತೇಳಿ ನಾವು ಮೆನ್ಷನ್ ಮಾಡ್ತೀವಿ. ಹಾಗೆ ಬಾರ್ಡರ್ ಸ್ಟೈಲ್ ಅಂತಂದ್ರೆ ಆ ಬಾರ್ಡರ್ ಅನ್ನೋದು ಯಾವ ಸ್ಟೈಲ್ ಅಲ್ಲಿ ಕೊಡಬೇಕು, ಅದೇ ರೀತಿ ಬಾರ್ಡರ್ಗೆ ಕಲರ್ ಏನ್ ಕೊಡಬೇಕು ಅನ್ನೋದು ಬಾರ್ಡರ್ ನ ಪ್ರಾಪರ್ಟೀಸ್ ಆಗಿದೆ. ಇಲ್ಲಿ ನೋಡ್ತಾ ಇದ್ರಲ್ಲ ನೀವು, ಇಲ್ಲಿ ಒಂದು ಬಾರ್ಡರ್ ಕ್ರಿಯೇಟ್ ಆಗಿದೆ, ಹಾಗೆ ಅದ್ರ ಒಳಗಡೆ ಒಂದು ಕಂಟೆಂಟ್ ಕೂಡ ಇದೆ. ಇದಕ್ಕೆ ನಾವು ಬಾರ್ಡರ್ ವಿಡ್ತ್ 2px ಅಂತ ಹೇಳಿ ಕೊಟ್ಟಿದ್ದೀವಿ, ಹಾಗೆ ಬಾರ್ಡರ್ ಸ್ಟೈಲ್ ಸಾಲಿಡ್ ಅಂತ ಹೇಳಿ ಕೊಟ್ಟಿದ್ದೀವಿ, ಹಾಗೆ ಬಾರ್ಡರ್ ಕಲರ್ ನ ರೆಡ್ ಆಗಿ ಕೊಟ್ಟಿದ್ದೀವಿ. ಈ ರೀತಿ ನಾವು ಬಾರ್ಡರ್ ನ ಕ್ರಿಯೇಟ್ ಮಾಡಬಹುದು. ಇನ್ನು ಬಾರ್ಡರ್ ಸ್ಟೈಲ್ಸ್ ಏನೇನಿದೆಪ್ಪ ಅಂತ ನೋಡೋದಾದ್ರೆ ಇಲ್ಲಿ 8 ಸ್ಟೈಲ್ಸ್ ಇದೆ ನೋಡ್ರಿ. ಅದು ಯಾವ ಅಂದ್ರೆ ಮೊದಲೇದು ಸಾಲಿಡ್ ಅಂತ ಹೇಳಿ. ಸಾಲಿಡ್ ಅಂತಂದ್ರೆ ತಿಕ್ಕಾಗಿ ಒಂದು ಲೈನ್ ಬರುತ್ತೆ. ಹಾಗೆ ನೆಕ್ಸ್ಟ್ ಒಂದು ಡ್ಯಾಶ್ಡ್ ಅಂತ ಹೇಳಿ. ಡ್ಯಾಶ್ಡ್ ಅಂತಂದ್ರೆ ಹೈಫನ್ ಈ ಟೈಪ್ ಒಂದು ಬಾಕ್ಸ್ ಕ್ರಿಯೇಟ್ ಆಗುತ್ತೆ. ಹಾಗೆ ಡಾಟೆಡ್ ಅಂತಿದೆ, ಒಂದು ಬಾಕ್ಸ್ ಕ್ರಿಯೇಟ್ ಆದಾಗ ಅದು ಡಾಟ್ ಡಾಟ್ ಆಗಿ ಬಾರ್ಡರ್ ಕ್ರಿಯೇಟ್ ಆದಂತಂದ್ರೆ ಅದನ್ನ ಡಾಟೆಡ್ ಅಂತ ಹೇಳಿ ಕರಿತೀವಿ. ಹಾಗೆ ನಾವು ಡಬಲ್ ಬಾರ್ಡರ್ ನ ಹಾಕ್ಬಹುದು. ಅದೇ ರೀತಿ ಇನ್ಸೆಟ್ ಅಂತಿದೆ. ಇನ್ಸೆಟ್ ಬಾರ್ಡರ್ ಅದು ಒಳಗಡೆ ನೆರಳು ಬಂದಂಗ್ ಬರುತ್ತೆ. ಹಾಗೆ ಔಟ್ಸೆಟ್ ಅಂತಿದೆ, ಇದು ಔಟ್ ಸೈಡ್ ಶಾಡೋ ಬರುತ್ತೆ. ಅದೇ ರೀತಿ ಗ್ರೂ ಅಂತಿದೆ, ಮಿಕ್ಸ್ಡ್ ಇರುತ್ತೆ, ರಿಡ್ಜ್ ಅಂತಿದೆ. ಈ ರೀತಿ ಡಿಫ್ರೆಂಟ್ ಬಾರ್ಡರ್ ಸ್ಟೈಲ್ಸ್ ಇದೆ. ಇವೆಲ್ಲ ಯಾವ ರೀತಿ ಅಂತೇಳಿ ನಾವು ಪ್ರಾಕ್ಟಿಕಲ್ ಆಗಿ ನೋಡ್ಕೊಳ್ಳೋಣಂತೆ. ಅದೇ ರೀತಿ ನಾವು ಈ ಬಾರ್ಡರ್ ನ ಶಾರ್ಟ್ ಎಂಡ್ ಆಗಿ ಕೂಡ ಬರಿಬಹುದು, ಅಂದ್ರೆ ಶಾರ್ಟ್ ಕಟ್ ಆಗಿ ಕೂಡ ಬರಿಬಹುದು. ಇಲ್ಲಿ ನೋಡ್ತಿದ್ರಲ್ಲಿ ನೀವು ಬಾರ್ಡರ್ ವಿಡ್ತ್, ಸ್ಟೈಲ್, ಕಲರ್ ಅಂತ ಇದೆಯಲ್ಲ, ಇದೆಲ್ಲ ಒಂದೇ ಲೈನ್ ಅಲ್ಲಿ ಕೂಡ ಬರಿಬಹುದು ನಾವು. ಅಂದ್ರೆ ಫಸ್ಟ್ ಬಾರ್ಡರ್ ಗೆ ವಿಡ್ತ್ ಅನ್ನ ಹಾಕ್ಬೇಕಾಗುತ್ತೆ, 2px ಅಂತ ಹಾಕಿದ್ದಾರೆ ನೋಡ್ರಿ. ಅದೇ ರೀತಿ ಸ್ಟೈಲ್ ನ ಕೊಡಬೇಕು, ಅದಾದ್ಮೇಲೆ ಕಲರ್ ನ ಕೊಡಬೇಕು. ಈ ರೀತಿ ನಾವು ಒಂದೇ ಲೈನ್ ಅಲ್ಲಿ ಕೂಡ ಶಾರ್ಟ್ ಕಟ್ ಆಗಿ ಮೆನ್ಷನ್ ನ ಮಾಡಬಹುದು. ಹಾಗೆ ನಾವು ಬಾರ್ಡರ್ ಸೈಡ್ ನ ನೋಡೋದಾದ್ರೆ ಬಾರ್ಡರ್ ನಮಗೆ ಟಾಪ್ ಅಷ್ಟೇ ಬರ್ಬೇಕಂದ್ರೆ ಬಾರ್ಡರ್ ಟಾಪ್ ನ ಯೂಸ್ ಮಾಡಬೇಕಾಗುತ್ತೆ. ಹಾಗೆ ನಮಗೆ ಬಾರ್ಡರ್ ರೈಟ್ ಅಷ್ಟೇ ಬರ್ಬೇಕಂದ್ರೆ ರೈಟ್, ಬಾಟಮ್ ಅಷ್ಟೇ ಬರ್ಬೇಕಂದ್ರೆ ಬಾಟಮ್, ಹಾಗೆ ಲೆಫ್ಟ್ ಅಂದ್ರೆ ಲೆಫ್ಟ್. ಈ ರೀತಿ ನಾವು ಬಾರ್ಡರ್ ನ ಪರ್ಟಿಕ್ಯುಲರ್ ಆಗಿ ಯಾವ ಸೈಡ್ ಬೇಕೋ ಆ ಸೈಡ್ ಆಗಿ ಕ್ರಿಯೇಟ್ ಮಾಡಬಹುದು. ನಾನು ಇಲ್ಲಿ ನೋಟ್ ಪ್ಯಾಡ್ ಅಲ್ಲಿ HTML ಟ್ಯಾಗ್ ನ ಹಾಕಿದ್ದೀನಲ್ಲ, ಅದೇ ರೀತಿ ಹೆಡ್ ಟ್ಯಾಗ್, ಬಾಡಿ ಟ್ಯಾಗ್ ನ ಕ್ರಿಯೇಟ್ ಮಾಡಿದ್ದೀನಿ. ಈ ಬಾಡಿ ಟ್ಯಾಗ್ ನಲ್ಲಿ ಒಂದು ಹೆಡಿಂಗ್ ನ ಹಾಕಿದ್ದೀನಿ. ಅದೇ ರೀತಿ ಇಲ್ಲಿ 2 ಪ್ಯಾರಾಗ್ರಾಫ್ ನ ಕ್ರಿಯೇಟ್ ಮಾಡಿದ್ದೀನಿ. ಅದೇ ರೀತಿ ನಾನು ಈ ಫೈಲ್ ನ border.html ಅಂತೇಳಿ ಸೇವ್ ಮಾಡ್ತೀನಿ. ಹಾಗೆ ಈ ಫೈಲ್ ನ ಬ್ರೌಸರ್ ಅಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಒಂದು ಹೆಡಿಂಗ್ ಕ್ರಿಯೇಟ್ ಆಗಿದೆ. ಅದೇ ರೀತಿ 2 ಪ್ಯಾರಾಗ್ರಾಫ್ ಅನ್ನೋದು ಕ್ರಿಯೇಟ್ ಆಗಿದೆ. ಇದರಲ್ಲಿ ಮೊದಲು ನಾನು ಹೆಡಿಂಗ್ ಟ್ಯಾಗ್ ಗೆ ಬಾರ್ಡರ್ ಅನ್ನೋದು ಕೊಡ್ತೀನಿ. ಇಲ್ಲಿ ಮೊದಲು ಇನ್ ಪೇಜ್ ಸ್ಟೈಲ್ ಟ್ಯಾಗ್ ಅನ್ನೋದು ಓಪನ್ ಮಾಡ್ತೀನಿ. ಇಲ್ಲಿ ಸ್ಟೈಲ್ ಅಂತ ಹೇಳಿ ಓಪನ್ ಮಾಡಿದ್ದೀನಲ್ಲ, ಇದ್ರೊಳಗಡೆ ನಾನು H1 ಟ್ಯಾಗ್ ಗೆ ಸ್ಟೈಲ್ ನ ಕೊಡ್ತಿದ್ದೀನಿ ನೋಡ್ರಿ. ಇಲ್ಲಿ H1 ಅಂತ ಹೇಳಿ ಬರ್ದು ಕರ್ಲಿ ಬ್ರಾಕೆಟ್ ನ ಓಪನ್ ಮಾಡಿ ನಾನು ಫಸ್ಟ್ ಬಾರ್ಡರ್ ನ ಕ್ರಿಯೇಟ್ ಮಾಡ್ಬೇಕಲ್ಲ. ಬಾರ್ಡರ್ ನ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಫಸ್ಟ್ ಥಿಂಗ್ ಬಾರ್ಡರ್ ವಿಡ್ತ್ ನ ಕೊಡ್ಬೇಕಾಗತ್ತೆ. ಇಲ್ಲಿ ಬಾರ್ಡರ್ ಹೈಫನ್ ವಿಡ್ತ್ ಅಂತ ಹೇಳಿ 1px ಅಂತ ಹೇಳಿ ಕೊಡ್ತೀನಿ. ಹಾಗೆ ಬಾರ್ಡರ್ ಸ್ಟೈಲ್ ನ ಕೊಡ್ಬೇಕಲ್ಲ, ನಾನು ಬಾರ್ಡರ್ ಹೈಫನ್ ಸ್ಟೈಲ್ ಅಂತ ಹೇಳಿ ಕೊಟ್ಟು ಇಲ್ಲಿ ಸಾಲಿಡ್ ಅಂತ ಹೇಳಿ ಸ್ಟೈಲ್ ನ ಕೊಟ್ಟಿರ್ತೀನಿ. ಅದೇ ರೀತಿ ಆ ಬಾರ್ಡರ್ ಗೆ ಕಲರ್ ಏನ್ ಬರಬೇಕು ಅಂತಂದ್ರೆ ಆ ಬಾರ್ಡರ್ ಹೈಫನ್ ಕಲರ್ ಅಂತ ಕೊಟ್ಟು ರೆಡ್ ಅಂತ ಹೇಳಿ ಕೊಟ್ಟಿರ್ತೀನಿ. ಈ ರೀತಿ H1 ಗೆ ನಾವು ಬಾರ್ಡರ್ ಸ್ಟೈಲ್ ನ ಕೊಟ್ಟಿದ್ದೀನಲ್ಲ, ಈ ಫೈಲ್ ನ ಸೇವ್ ಮಾಡ್ಕೊಂಡು ಇಲ್ಲಿ ಬ್ರೌಸರ್ ಇಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಹೆಡಿಂಗ್ ಗೆ ಒಂದು ಬಾರ್ಡರ್ ಕ್ರಿಯೇಟ್ ಆಗಿದೆ. ಅಂದ್ರೆ 1px ಅಷ್ಟು ದಪ್ಪನಾಗಿ ಸಾಲಿಡ್ ಸ್ಟೈಲ್ ಅಲ್ಲಿ ಒಂದು ರೆಡ್ ಕಲರ್ ಬಾರ್ಡರ್ ಕ್ರಿಯೇಟ್ ಆಗಿದೆ. ಈ ರೀತಿ ನಾವು ಒಂದು ಬಾರ್ಡರ್ ನ ಕ್ರಿಯೇಟ್ ಮಾಡಬಹುದು. ಅದೇ ರೀತಿ ನಾನು ಬಾರ್ಡರ್ ವಿಡ್ತ್ ಅಂತಿದೆಯಲ್ಲ, ಅದನ್ನ 4px ಅಂತ ಹೇಳಿ ಮಾಡ್ತೀನಿ. ಹಾಗೆ ಈ ಫೈಲ್ ನ ಸೇವ್ ಮಾಡಿ ಇಲ್ಲಿ ಬ್ರೌಸರ್ ಅಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಆ ಬಾರ್ಡರ್ ಏನ್ ಥಿಕ್ನೆಸ್ ಇದೆಯಲ್ಲ ಅದು ಸ್ವಲ್ಪ ದಪ್ಪ ಆಗಿದೆ. ಈ ರೀತಿ ನಾವು ಎಷ್ಟು ಪಿಕ್ಸೆಲ್ಸ್ ಅನ್ನೋದು ಜಾಸ್ತಿ ಕೊಡ್ತೀವಲ್ಲ ಅಷ್ಟು ತಿಕ್ಕಾಗಿ ಆ ಬಾರ್ಡರ್ ಅನ್ನೋದು ಬರುತ್ತೆ. ಅದೇ ರೀತಿ ನಾನು ಬಾರ್ಡರ್ ವಿಡ್ತ್ ಅನ್ನೋದು 25 ಪಿಕ್ಸೆಲ್ಸ್ ಕೊಟ್ಟಿನಂತಂದ್ರೆ ಇಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಅಷ್ಟು ತಿಕ್ಕಾಗಿ ಅದು ಬಂದಿದೆ. ನಾನು ಈ ಬಾರ್ಡರ್ ನ 4px ಅಂತ ಹೇಳಿ ಕೊಡ್ತೀನಿ. ಹಾಗೆ ಬೇರೆ ಬೇರೆ ಬಾರ್ಡರ್ ಸ್ಟೈಲ್ಸ್ ನ ಹಾಕಿ ನೋಡೋಣ. ಸೆಕೆಂಡ್ ಒನ್ ಡಾಟೆಡ್ ಅಂತಿದೆಯಲ್ಲ, ಆ ಡಾಟೆಡ್ ಅಂತ ಹೇಳಿ ಹಾಕಿ ಈ ಫೈಲ್ ನ ಸೇವ್ ಮಾಡಿ ಇಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಬಾರ್ಡರ್ ಅನ್ನೋದು ಡಾಟ್ 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 ಆಗಿ ಕ್ರಿಯೇಟ್ ಆಗಿದೆ. ಈ ರೀತಿ ನಾವು ಡಾಟ್ ಡಾಟ್ ಬಾರ್ಡರ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಡಾಟೆಡ್ ಅಂತೇಳಿ ಯೂಸ್ ಮಾಡ್ಬೇಕಾಗುತ್ತೆ. ಅದೇ ರೀತಿ ನಾವು ಡ್ಯಾಶ್ ಅನ್ನೋ ಸ್ಟೈಲ್ ನ ಕೊಟ್ಟಿವಿ ಅಂತಂದ್ರೆ ಈ ಬಾರ್ಡರ್ ಅನ್ನೋದು ಡ್ಯಾಶ್ 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 ಆಗಿ ಕ್ರಿಯೇಟ್ ಆಗುತ್ತೆ. ಹಾಗೆ ಸ್ಟೈಲ್ ಅಲ್ಲಿ ಡಬಲ್ ಅಂತ ಕೊಟ್ರೆ ಈ ಬಾರ್ಡರ್ ಡಬಲ್ ಆಗಿ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಗ್ರೂ ಅಂತಿದೆ. ಗ್ರೂ ಅಂದ್ರೆ ಈ ರೀತಿ ಸ್ಟೈಲ್ ಆಗಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಒನ್ ರಿಡ್ಜ್ ಅಂತಿದೆ. ರಿಡ್ಜ್ ಅನ್ನ ಸೇವ್ ಮಾಡಿ ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಈ ರೀತಿ ಸ್ವಲ್ಪನೇ ಡಿಫ್ರೆನ್ಸ್ ಇರುತ್ತೆ. ಇದು ನಾನು 8px ಅಂತ ಹೇಳಿ ಕೊಟ್ಟು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ರಿಡ್ಜ್ ಅನ್ನೋದು ಈ ರೀತಿ ಸ್ಟೈಲ್ ಅಲ್ಲಿ ಬರುತ್ತೆ. ಅಂದ್ರೆ ಇದು ಇನ್ಸೈಡ್ ಶಾಡೋ ಟೈಪ್ ಈ ರೀತಿ ಡಿಫ್ರೆಂಟ್ ಆಗಿ ಬರುತ್ತೆ. ಹಾಗೆ ಇನ್ಸೆಟ್ ಅಂತಿದೆ. ಇನ್ಸೆಟ್ ಅಂತಂದ್ರೆ ಇದು ಒನ್ ಸೈಡ್ ಶಾಡೋ ಟೈಪ್ ಇರುತ್ತೆ. ಹಾಗೆ ಔಟ್ಸೆಟ್ ಅಂತಿದೆ. ಈ ಔಟ್ಸೆಟ್ ಅನ್ನೋದು ಈ ರೀತಿ ಆಪೋಸಿಟ್ ಆಗಿರುತ್ತೆ. ಹಾಗೆ ನಾವು ಬಾರ್ಡರ್ ಸ್ಟೈಲ್ ನ ನನ್ ಅಂತ ಕೂಡ ಕೊಡ್ಬೋದು. ನನ್ ಅಂತ ಕೊಟ್ಟಿವಿ ಅಂತಂದ್ರೆ ಆ ಬಾರ್ಡರ್ ಪ್ರಾಪರ್ಟೀಸ್ ಏನೋ ಇರುತ್ತೆ, ಆದ್ರೆ ಆ ಬಾರ್ಡರ್ ಹೈಡ್ ಆಗ್ಬಿಡುತ್ತೆ, ಶೋ ಆಗಲ್ಲ. ಅದೇ ರೀತಿ ನಾನು ಈ ಹೆಡ್ಡಿಂಗ್ ಗೆ ಡಿಫ್ರೆಂಟ್ ಬಾರ್ಡರ್ ನ ಕೊಡ್ಬೇಕಂತಂದ್ರೆ
ಈ ರೀತಿ ನಾನು ಕೊಡ್ತೀನಿ ನೋಡ್ರಿ, ಸಾಲಿಡ್, ಡಾಟೆಡ್, ಡ್ಯಾಶ್ಡ್ ಹಾಗೂ ಇನ್ಸೆಟ್ ಅಂತೇಳಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಕ್ಲಾಕ್ ಟೈಪ್ ವರ್ಕ್ ಆಗುತ್ತೆ. ಅಂದ್ರೆ ಟಾಪ್, ರೈಟ್, ಬಾಟಮ್ ಹಾಗೆ ಲೆಫ್ಟ್ ಸೈಡ್. ಈ ಫೈಲ್ನ ನಾನು ಸೇವ್ ಮಾಡಿಕೊಂಡು ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಮೇಲ್ಗಡೆ ಸಾಲಿಡ್ ಆಗಿದೆ, ಹಾಗೆ ರೈಟ್ ಸೈಡ್ ಡಾಟೆಡ್ ಇದೆ, ಹಾಗೆ ಬಾಟಮ್ ಅಲ್ಲಿ ಡ್ಯಾಶ್ಡ್ ಇದೆ, ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ಇನ್ಸೆಟ್ ಇದೆ. ಈ ರೀತಿ ನೀವು ಒಂದೇ ಎಲಿಮೆಂಟ್ಗೆ ಡಿಫ್ರೆಂಟ್ ಬಾರ್ಡರ್ನ ಕೂಡ ಕೊಡ್ಬೋದು. ಅದೇ ರೀತಿ ಎಲ್ಲ ಬಾರ್ಡರ್ ಪ್ರಾಪರ್ಟೀಸ್ನ ನಾವು ಶಾರ್ಟ್ಕಟ್ ಆಗಿ ಬರೀಬೇಕಂತಂದ್ರೆ ಇದೆಲ್ಲ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ತಿದ್ದೆ ನೋಡ್ರಿ. ಇಲ್ಲಿ ಬಾರ್ಡರ್ ಅಂತ ಹೇಳಿ ಕೊಟ್ಟು ಫಸ್ಟ್ 3px ಅನ್ನೋದು ವಿಡ್ತ್, ಹಾಗೆ ಸಾಲಿಡ್ ಅಂತ ಕೊಡ್ತೀನಿ, ಸಾಲಿಡ್ ಅನ್ನೋದು ಸ್ಟೈಲ್, ಅದೇ ರೀತಿ ರೆಡ್ ಅಂತ ಕೊಡ್ತೀನಿ, ರೆಡ್ ಅನ್ನೋದು ಕಲರ್. ಹಾಗೆ ಈ ಫೈಲ್ ನ ಸೇವ್ ಮಾಡಿ ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ನಾವು ಶಾರ್ಟ್ ಕಟ್ ಆಗಿ ಕೂಡ ಬಾರ್ಡರ್ ನ ಕ್ರಿಯೇಟ್ ಮಾಡಬಹುದು. ಅದೇ ರೀತಿ ಈ ಬಾರ್ಡರ್ ಶಾರ್ಟ್ ಹ್ಯಾಂಡ್ ಅಲ್ಲಿ ನಾನು ಈ ಸ್ಟೈಲ್ ನ ಡಬಲ್ ಅಂತ ಹೇಳಿ ಕೊಡ್ತೀನಿ. ಈ ಫೈಲ್ ನ ಸೇವ್ ಮಾಡ್ಕೊಂಡು ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಡಬಲ್ ಬಾರ್ಡರ್ ಕ್ರಿಯೇಟ್ ಆಗಿದೆ. ಇನ್ನು ಬಾರ್ಡರ್ ಅಲೈನ್ಮೆಂಟ್ ನ ಬಗ್ಗೆ ನೋಡೋದಾದ್ರೆ ಇಲ್ಲಿ ನನಗೆ ಬಾರ್ಡರ್ ಅನ್ನೋದು ಬಾಟಮ್ ಅಲ್ಲಿ ಮಾತ್ರ ಬರಬೇಕು ಅಂತಂದ್ರೆ ನಾನು ಇಲ್ಲಿ ಬಾರ್ಡರ್ ಹೈಫನ್ ಬಾಟಮ್ ಅಂತೇಳಿ ಹಾಕ್ತೀನಿ. ಹಾಗೆ ಈ ಫೈಲ್ ನ ಸೇವ್ ಮಾಡ್ಕೊಂಡು ಇಲ್ಲಿ ರಿಫ್ರೆಶ್ ಮಾಡಿದ್ರೆ ನೋಡ್ತಿರ್ಬೋದು ನೀವು, ಈ ಹೆಡ್ಡಿಂಗ್ ಟ್ಯಾಗಿಗೆ ಬಾಟಮ್ ಸೈಡ್ ಮಾತ್ರ ಬಾರ್ಡರ್ ಅನ್ನೋದು ಕ್ರಿಯೇಟ್ ಆಗಿದೆ. ಅದೇ ರೀತಿ ನನಗೆ ಈ ಬಾರ್ಡರ್ ಅನ್ನೋದು ಟಾಪ್ ಅಲ್ಲಿ ಕೂಡ ಕ್ರಿಯೇಟ್ ಆಗಬೇಕು ಅಂತಂದ್ರೆ ನಾನು ಇದನ್ನ ಕಾಪಿ ಪೇಸ್ಟ್ ಮಾಡ್ತೀನಿ ನೋಡ್ರಿ. ಈ ಬಾಟಮ್ ಇರೋದನ್ನ ಟಾಪ್ ಅಂತೇಳಿ ಮಾಡ್ತೀನಿ. ಹಾಗೆ 3px ಸಾಲಿಡ್ ಗ್ರೀನ್ ಅಂತೇಳಿ ಕೊಡ್ತೀನಿ. ಇಲ್ಲಿ ಗ್ರೀನ್ ಆಗಿ ಟಾಪ್ ಅಲ್ಲಿ ಬಾರ್ಡರ್ ಕ್ರಿಯೇಟ್ ಆಗುತ್ತೆ. ಈ ಫೈಲ್ ನ ಸೇವ್ ಮಾಡ್ಕೊಂಡು ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಟಾಪ್ ಅಲ್ಲಿ ಗ್ರೀನ್ ಬಾರ್ಡರ್ ಕ್ರಿಯೇಟ್ ಆಗಿದೆ, ಹಾಗೆ ಬಾಟಮ್ ಅಲ್ಲಿ ರೆಡ್ ಬಾರ್ಡರ್ ಕ್ರಿಯೇಟ್ ಆಗಿದೆ. ಓಕೆ ಸ್ನೇಹಿತರೆ, ನಿಮಗೆ ಈ ಬಾರ್ಡರ್ ಅನ್ನೋ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೊಂತೀನಿ. ಬಾರ್ಡರ್ ಸ್ಟೈಲ್, ವಿಡ್ತ್ ಹಾಗೆ ಕಲರ್ ಈ ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಮಾಡಿ, ನಾನು ಮುಂದಿನ ವಿಡಿಯೋದಲ್ಲಿ ಬರ್ತೀನಂತೆ. ಥ್ಯಾಂಕ್ ಯು ವೆರಿ ಮಚ್.